ಮುಂದೆ ಸಾಮಾನ್ಯ ಕ್ಷೇತ್ರದಲ್ಲಿ ಎಸ್ಟಿಗೆ ಟಿಕೆಟ್ ನೀಡಿದ್ದರಿಂದ ವೀರಶೈವ ಲಿಂಗಾಯತರ ಮತ್ತು ಕೈ ತಪ್ಪುವ ಭೀತಿ ಇದು ಅಲ್ಲದ ಮೈನಸ್. ಲಿಂಗಾಯತರು ಮತ್ತು ವೀರಶೈವ ಲಿಂಗಾಯತರು ದೂರ ಸರಿಯುವ ಸಾಧ್ಯತೆಗಳಿದ್ದಾವೆ. 284 ಮತಗಟ್ಟೆಗಳ ಪೈಕಿ 67 ಮತಗಟ್ಟೆಗಳಲ್ಲಿ ಇಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು. ಇಲ್ಲೇ ಬಿ ಜೆ ಪಿಗೆ ಏನಪ್ಪ ಅಂದ್ರೆ 62 ಮತಗಟ್ಟೆಗಳಲ್ಲಿ ಬೂತ್ ಲೆವೆಲ್ದಲ್ಲಿ ಏನಪ್ಪ ಕೆಲಸ ಮಾಡೋರಿಲ್ಲ. ಮುಸ್ಲಿಂ ಸಮುದಾಯದ ಬಂಡಾಯ ಶಮನಕ್ಕೆ ಕಾಂಗ್ರೆಸ್ ನಿರಂತರ ಪ್ರಯತ್ನ ಮಾಡ್ತಾಯಿದೆ. ಮುಸ್ಲಿಂ ಬದಲಾಗಲೂಬಹುದು. ಕ್ಷೇತ್ರ ಪುನರ್ವಿಂಗಡಣೆ ಬಳಿಕವೂ ಧಕ್ಕದ ಗೆಲುವು. ಇಲ್ಲಿವರೆಗೆ ಒಮ್ಮೆ ಕ್ಷೇತ್ರ ವಿಂಗಡಣೆ ಅಂದರೆ ಸಿಕ್ಕಿಲ್ಲ ಇದಕ್ಕೆ ಬಿ ಜೆ ಪಿಗೆ. ಇವೆಲ್ಲ ಮೈನಸ್ ಆ್ಯಂಡ್ ಪ್ಲಸಸ್ ಅದಾವೆ. ಇದ್ರೊಳಗೆ ಏನೇನು ಆಗ್ಬೋದು, ಏನಿಲ್ಲ. ಒಟ್ಟಿನಲ್ಲಿ ಎಲ್ಲರಿಗೂ ಕುತೂಹಲ ಅದ. ದಾವಣಗೆರೆ ಬದಲಾಗಿ ಮುಸ್ಲಿಮ್ರು ಎತ್ತು ನಡೀತಾರಂತೆ. ಮುಂದೆ ಅದೇ ಕಾಲಕ್ಕೆ ಅನುಭವ ಗೆಲ್ತದೋ ಏನಾದ್ರ ಜೊತೆಗೆ ಅನುಕಂಪ ಗೆಲ್ತದೋ ಅನಿಸ್ತದ. ಹೀಗಾಗಿ ಇವರ ಮಾತುಗಳಿನ ಒಂದು ಸ್ವಲ್ಪ ಬೆಲೆ ಬರುವಂಗೆ ಕಾಣ್ತಾವ. ಮಧ್ಯದಾಗೆ ಉಮೇಶ್ ಮೇಟಿ ಅವರು ಹೇಳ್ತಾರೆ, ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆದಿದೆ, ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದೆ, ಮಹಿಳೆಯರ ಸಬಲೀಕರಣವಾಗಿದೆ, ದಲಿತರು ಸೇರಿ ಎಲ್ಲ ವರ್ಗದವರಿಗೆ ಯೋಜನೆಗಳಿಂದ ನೆರವಾಗಿದೆ. ಹೀಗಾಗಿ ಗ್ಯಾರಂಟಿಯಿಂದ ಗೆಲ್ತು ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ವೀರಣ್ಣ ಚಲತಿಮಠರು ಬಿ ಜೆ ಪಿ ಅಭ್ಯರ್ಥಿ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯವೇ ಬಿ ಜೆ ಪಿಗೆ ಹೊರವಾಗಲಿದೆ. ಅದು ವೈಫಲ್ಯ ಕೆಲಸ ಮಾಡಿಲ್ಲ, ಅದರಿಂದ ಲಾಭ ಆಗ್ತೈತಿ. ಮುಖ್ಯಮಂತ್ರಿ ಹುದ್ದೆ ಕಿತ್ತಾಟದಿಂದ ಆಡಳಿತ ಹಳಿ ತಪ್ಪಿದೆ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ, ಅದಕ್ಕೆ ನಮ್ಗೆ ಆಗ್ತದೆ ಅವ್ರು ಹೇಳ್ತಾರೆ. ಮುಂದಿನ ನಮ್ಮ ಇದರಲ್ಲೇ ದಾವಣಗೆರೆಯಲ್ಲಿ ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರು ಹೇಳ್ತಾರೆ, ಇಷ್ಟು ವರ್ಷಗಳಿಂದ ಕ್ಷೇತ್ರ ಅಭಿವೃದ್ಧಿ ಕಂಡಿಲ್ಲ. ದಾವಣಗೆರೆ ಕ್ಷೇತ್ರ ಅಭಿವೃದ್ಧಿನೇ ಆಗಿಲ್ಲ, ರೋಡ್ ಸರಿಯಾಗಿ ಆಗಿಲ್ಲ. ಕಾರ್ಮಿಕರು ರೈತರ ಅತಿ ಸಂಖ್ಯೆಯಲ್ಲಿದ್ದು ಈ ಬಾರಿ ಬದಲಾವಣೆ ಬಯಸಿ ಬಿ ಜೆ ಪಿಯ ಕೈ ಹಿಡಿಯಲಿದ್ದಾರೆ ಅಂತ ಅವ್ರು ಹೇಳ್ಕೊಳ್ತಾರೆ. ಮತ್ತು ನಮ್ಮ ಸಮರ್ಥ ಶಾಮನೂರು ಶಿವಶಂಕರಪ್ಪ ಅವರು ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ್ದಾರೆ, ಕ್ಷೇತ್ರದಲ್ಲಿ ಹೆಜ್ಜೆ ಗುರುತು ಮೂಡಿಸಿದ್ದಾರೆ, ಮತದಾರರು ಕೈ ಹಿಡಿಯುವ ವಿಶ್ವಾಸವಿದೆ ಅಂತ ಅವರು ಹೇಳಿಕೆಯನ್ನು ಕೊಡ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವರು ತಮ್ಮ ಮೂಗಿನ ನೇರಕ್ಕೆ ಅವ್ರು ಮಾತಾಡ್ಕೊಂಡಿದ್ದಾರೆ. ಈ ಎಲ್ಲ ನೆಲೆಯಲ್ಲೇ ಏನಾಗ್ಬೋದು, ಇಲ್ಲೇ ಬಾಗಲಕೋಟೆಯಲ್ಲೇ ಏನು ಚಂದ್ರಮೌಳಿ ಗೆಲ್ತಾರ, ಮೇಟಿಯವ್ರು ಗೆಲ್ತಾರ. ಅದೇ ಕಾಲಕ್ಕೆ ಇಲ್ಲೇ ದಕ್ಷಿಣ ದಾವಣಗೆರೆಯಲ್ಲೇ ಸಮರ್ಥ ಗೆಲ್ತಾರ, ಇಲ್ಲ ಟಿ ಶ್ರೀನಿವಾಸ್ ಗೆಲ್ತಾರ. ಎಲ್ಲ ನೋಡೋಣ ಏನಾಗ್ತದೆ ಅಂತಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡಿ. H16 ನ್ಯೂಸ್ ಅರ್ಥ ಸತ್ಯ ಕೈಗಡೆ ವಂದನೆಗಳು.